ಕೇರ್ಪುರಂ ಠಾಣಾ ವ್ಯಾಪ್ತಿಯಲ್ಲಿ ಒಂದು ದಂಪತಿ ಅರೆಸ್ಟ್ ಆಗಿದ್ರು. ಆ ಒಂದು ಇಬ್ಬರು ಕೂಡ ಗಾಯತ್ರಿ ಮತ್ತೆ ಶ್ರೀಕಾಂತ್ನನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಬಯಲಿಗೆ ಬಂದಿರುವಂತಹದ್ದು. ಅಂದ್ರೆ ಜಾತ್ರೆ ಜೊತೆಗೆ ದೇವಸ್ಥಾನ ಪೂಜೆಗಳು ಈ ರೀತಿಯಾದಂತಹ ಸಂದರ್ಭ ಇದ್ರೆ ಅಲ್ಲಿ ಹೋಗಿ ಇದೊಂದು ಗ್ಯಾಂಗ್ ವ್ಯವಸ್ಥಿತ ಮಾಡಿಕೊಂಡು ಹೊಂಚು ಹಾಕಿ ಸರಗಳ್ಳತನ ಮಾಡಿ ಎಸ್ಕೇಪ್ ಆಗ್ತಾ ಇದ್ರು. HD ಕೋಟೆ ಮೂಲದ ಈ ಇಬ್ಬರು ದಂಪತಿಗಳೇನಿದ್ದಾರೆ, ಶ್ರೀಕಾಂತ್ ಮತ್ತೆ ಗಾಯತ್ರಿ, ಈ ಇಬ್ಬರು ಕೂಡ ತಮ್ಮ ಜೊತೆಗೆ ಒಂದು ನಾಲ್ಕು ಜನ ಮಹಿಳೆಯರನ್ನ ಹಾಕೊಂಡು ದೇವಸ್ಥಾನಗಳಿಗೆ ಬರುವಂತ ವೃದ್ಧ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಅವರ ಕತ್ತಲ್ಲಿದ್ದಂತಹ ಒಂದು ಚೈನ್ ಅನ್ನ ಗಮನ ಬೇರೆಡೆ ಸೆಳೆದು ಕಟ್ ಮಾಡುವಂತಹದ್ದು. ಅದು ಕೆಳಗಡೆ ಬಿದ್ದ ತಕ್ಷಣ ಮತ್ತೊಂದು ಮಹಿಳೆ ಅದನ್ನ ಎತ್ಕೊಂಡು ಹೋಗುವಂತಹದ್ದು, ಏಕಾಏಕಿ ನೂಕುನುಗ್ಗಲನ್ನ ಮಾಡಿ ಈ ಒಂದು ಕೃತ್ಯವನ್ನ ಎಸಗದೇ ಇರುವಂತಹದ್ದು ಎಲ್ಲೋ ಒಂದ್ ಕಡೆ CCTVಯಲ್ಲಿ ಒಂದು ಕಂಪ್ಲೀಟ್ ಆಗಿ ದೃಶ್ಯಾವಳಿಗಳು ಸೆರೆ ಆಗಿರುವಂತಹದ್ದು. ಇದನ್ನ ಹೊರತುಪಡಿಸಿದ್ರೆ ಈ ಒಂದು ಆರೋಪಿಗಳೇನಿದ್ದಾರೆ ಇವರು ಕಂಪ್ಲೀಟ್ ಆಗಿ ಶೋಕಿ ಮಾಡಲಿಕ್ಕೆ ಈ ಒಂದು ಕೃತ್ಯವನ್ನ ಎಸಗ್ತಾ ಇದ್ದಿದ್ರು ಅನ್ನುವಂತಹದ್ದು ಸದ್ಯಕ್ಕೆ ಬಯಲಾಗಿರುವಂತಹದ್ದು. ಕಂಪ್ಲೀಟ್ ಆಗಿ ವ್ಯವಸ್ಥಿತವಾಗಿ ಒಳ್ಳೆಯ ಒಂದು ಕಾಸ್ಟ್ಲಿ ಸ್ಯಾರಿಯನ್ನ ಹಾಕೊಳ್ಳುವಂತಹದ್ದು, ಜೊತೆಗೆ ಫೇಕ್ ಜ್ಯುವೆಲರ್ಸ್ನ ಹಾಕೊಳ್ಳುವಂತಹದ್ದು. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಈ ಒಂದು ಕೇಸ್ನಲ್ಲಿ ಅಂತಂದ್ರೆ, ಕೇವಲ ತಮ್ಮ ಸ್ಕಿನ್ ಕೇರ್ಗೆ ಮಾತ್ರ 1 ಲಕ್ಷ ರೂಪಾಯಿಯನ್ನ ಒಂದು ತಿಂಗಳಿಗೆ ಖರ್ಚು ಮಾಡ್ತಾ ಇದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಶಾಕ್ ಆಗಿದ್ದಾರೆ. ಕಳ್ತನ ಮಾಡಿದ್ದಂಥ ಚಿನ್ನಾಭರಣ ಏನಿದೆ, ಆ ಒಂದು ಚಿನ್ನಾಭರಣವನ್ನ ಮಾರುವಂತಹದ್ದು, ಮಾರಿ ಅದರಲ್ಲಿ ಬಂದಂಥ ಹಣವನ್ನ ತಮ್ಮ ಸ್ಕಿನ್ ಕೇರ್ಗೆ ಬಳಸ್ತಾ ಇದ್ಲು ಈ ಗಾಯತ್ರಿ ಅನ್ನುವಂತಹದ್ದು ಸದ್ಯಕ್ಕೆ ಬಯಲಾಗಿರುವಂತಹ ಮಾಹಿತಿ. ಇನ್ನು ಇದನ್ನೆಲ್ಲವನ್ನ ಹೊರತುಪಡಿಸಿದ್ರೆ ಕೇರ್ಪುರಂ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು 3 ಪ್ರಕರಣಗಳಲ್ಲಿ ಈ ಒಂದು ಗ್ಯಾಂಗ್ ಭಾಗಿಯಾಗಿರುತ್ತೆ. ಅದನ್ನು ಹೊರತುಪಡಿಸಿದ್ರೆ ಬೆಂಗಳೂರು ಹೊರವಲಯ ಮತ್ತು ಬೆಂಗಳೂರು ನಗರದ ಒಳಗಡೆ ಎಲ್ಲೆಲ್ಲಿ ದೇವಸ್ಥಾನಗಳಲ್ಲಿ ಪೂಜೆ ಆಗುತ್ತೆ, ಎಲ್ಲೆಲ್ಲಿ ಒಂದು ಜಾತ್ರೆ ಆಗುತ್ತೆ, ಈ ಒಂದು ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ಕಳ್ತನ ಮಾಡ್ತಾ ಇದ್ರು ಈ ಆರೋಪಿಗಳು ಅಂತ ಹೇಳಲಾಗ್ತಾ ಇದೆ. ಇದನ್ನ ಹೊರತುಪಡಿಸಿದ್ರೆ ಈಗಾಗಲೇ ಈ ಒಂದು 4 ಜನ ಎಸ್ಕೇಪ್ ಆಗಿದ್ದಾರೆ ಮಹಿಳೆಯರು, ಅವ್ರಿಗೂ ಕೂಡ ಕೇರ್ಪುರಂ ಪೊಲೀಸರು ಬಲೆ ಬೀಸಿರುವಂತಹದ್ದು. ಈ ಒಂದು ಆರೋಪಿಗಳನ್ನ ಬಂಧನ ಮಾಡಿ ಸುಮಾರು 398 ಗ್ರಾಂ ಅಷ್ಟು ಚಿನ್ನಾಭರಣವನ್ನ ವಶಕ್ಕೆ ಪಡೆದು ಈಗಾಗಲೇ ಆರೋಪಿಗಳನ್ನ ಮುಂದಿನ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತಹದ್ದು. ಇನ್ನು ಈ ಆರೋಪಿಗಳು ಅಕ್ಕಪಕ್ಕದ ಏರಿಯಾಗಳಲ್ಲಿ ಪಾತ್ರೆ ಮತ್ತೆ ಜಾತ್ರೆಯಲ್ಲಿ ಗೊಂಬೆ ಮಾರಾಟ ಮಾಡ್ತಾ ಕೆಲವೊಂದು ವೃದ್ಧರನ್ನ ಟಾರ್ಗೆಟ್ ಮಾಡಿ ಅವರು ಎಲ್ಲಿ ಹೋಗ್ತಾರೆ ಅಂತ ಫಾಲೋ ಮಾಡ್ಕೊಂಡು ಹೋಗಿ ಆ ಒಂದು ದೇವರ ದರ್ಶನಕ್ಕೆ ಹೋದಂಥ ಸಂದರ್ಭದಲ್ಲಿ ನೂಕುನುಗ್ಗಲಾಗುತ್ತೆ. ಆ ಒಂದು ನೂಕುನುಗ್ಗಲಾದಂಥ ಸಂದರ್ಭದಲ್ಲಿ ಈ ಒಂದು ಕಳ್ಳತನ ಮಾಡ್ತಾ ಇದ್ರು ಈ ಆರೋಪಿಗಳನ್ನು ಅಂತ ಹೇಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ತನಿಖೆಯಲ್ಲಿ ಈ ಆರೋಪಿಗಳ ಒಂದೊಂದು ಇಂಚಿಂಚು ಮಾಹಿತಿಯನ್ನು ಕೂಡ ಬಯಲಿಗೆ ಎಳಿತಾ ಇರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಜಿ.ವಿ. ಚಂದ್ರಶೇಖರ್, ನ್ಯೂಸ್ ಫಾಸ್ಟ್, ಬೆಂಗಳೂರು.